ಅಸ್ಸಲಾಮ್ ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಒಂದು ಜನರಲ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್, ಬೆಂಗಳೂರು, ಭಾರತ ದೇಶದಿಂದ. ನಾನಿವತ್ತು ರಮದಾನ್ ತಿಂಗಳು ಪ್ರಾರಂಭವಾಗಿದೆ, ನಾಳೆಯಿಂದ ಶುರು ಆಗುತ್ತೆ. ಇವಾಗ ಉಪವಾಸ 30 ದಿವಸ ಇಡಬೇಕು ಸುಮಾರು. ಈ ಮಧ್ಯದಲ್ಲಿ ನಿಮಗೇನಾದರೂ ಕಾಯಿಲೆ ಇದ್ದರೆ ನೀವು ಏನು ಮಾಡಬೇಕು ಅಂತ ನಾನು ಈ ವಿಡಿಯೋನಲ್ಲಿ ಹೇಳ್ತೀನಿ. ಅಥವಾ ನೀವು ಅಕಸ್ಮಾತು ನಿಮ್ಮ ಕಾಯಿಲೆ ತುಂಬ ಜಾಸ್ತಿ ಇದೆ, ನಿಮಗೆ ಕಾಯಿಲೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದರೆ, ಮತ್ತು ನಿಮ್ಮ ವಯಸ್ಸು ತುಂಬ ಜಾಸ್ತಿ ಆಗಿದೆ, ನಿಮಗೆ ಉಪವಾಸ ಇಡೋಕ್ಕೆ ತುಂಬ ಕಷ್ಟ ಆಗಿದೆ ಅಂದರೆ, ಚಾಪ್ಟರ್ 2 ವರ್ಸು 1-8-4 ಇದರಲ್ಲಿ ಕೊಟ್ಟಿದ್ದಾರೆ. ಅಯ್ಯಮನ್ ಮದೂತತಿನ್ ಫಮನ್ ಖಾನ ಮಿನ್ಕುಮ್ ಮರೀದನ್ ವಲಾ ಸಫರಿನ್ ಫೈದತುನ್ ಮಿನ್ ಅಯ್ಯಾಮಿನ್ ಒಖರ ವಾಲ ಲದೀನ ಯುತಿಖೂನಹು ಫಿದ್ಯತೌ ತಾಮು ಮಿಸ್ಕೀನನ್ ಫಮನ್ ತತಾವಾ ಖೈರನ್ ಫಹುವ ಖೈರುಲ್ಲಹು ವಂತ ಸೂಮು ಖೈರುಲ್ಲಕುಮ್ ಇನ್ ಕುಂತುಮ್ ತಾಲಮೂನ್. ಅಂದರೆ ಫಾಸ್ಟಿಂಗು ಒಂದು ಲಿಮಿಟೆಡ್, ಒಂದು ಸ್ಪಷ್ಟಪಡಿಸಿದ ದಿನದಲ್ಲಿ ಉಪವಾಸ ಇಡೋದು ಅಂತ ಹೇಳಿದೆ. ಸೊ ನಿಮ್ಮಲ್ಲಿ ಯಾರಾದರೂ ಯಾತ್ರೆ ಮಾಡ್ತಾ ಇದ್ದರೆ, ಬೇರೆ ಊರಿಗೆ ಹೋಗ್ತಾ ಇದ್ದರೆ, ನೀವೇನು ಮಾಡಬೇಕು, ಯಾತ್ರೆ ಮಾಡುವ ಸಮಯದಲ್ಲಿ ನಿಮಗೆ ಉಪವಾಸ ಮಾಡಲೇಬೇಕು ಅಂತ ಒಂದು ಏನೋ ಅವಶ್ಯವಿಲ್ಲ. ನೀವು ಆ ಯಾತ್ರೆ ಮಾಡುವ ಸಮಯದ ಉಪವಾಸ ಎಷ್ಟು ದಿವಸ ನೀವು ಕಳ್ಕೊಂಡಿರ್ತೀರ, ಅದು ರಮಜಾನ್ ತಿಂಗಳು ಮುಗ್ದಿದ್ದಾದಮೇಲೆ ನೀವು ಉಪವಾಸ ಇದ್ಬಿಟ್ಟು ಅದನ್ನು ಪೂರ್ವಹಿಸ್ಬೋದು. ಯಾರಿಗೆ ಉಪವಾಸ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ, ಅದು ಕಾಯಿಲೆ ಇರುತ್ತೆ, ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದೀರಾ, ಏನಾದರೂ ನಿಮಗೆ IV ಲೈನ್ ಎಲ್ಲ ಹಾಕಿರ್ತಾರೆ, ಔಷಧಿ ತೊಗೊಳ್ಬೇಕು, ಇಂಜೆಕ್ಷನ್ ತೊಗೊಳ್ಬೇಕು, ಅವರಿಗೆಲ್ಲ ಏನು ಹೇಳಿದೆ ಅಂದರೆ, ಒಂದು ಬಡವ ಒಂದು ದಿವಸಕ್ಕೆ ಊಟ ಮಾಡೋಕ್ಕೆ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ನೀವು ಲೆಕ್ಕ ಹಾಕಿ, ಬೇಕಂದರೆ ಅದಕ್ಕಿಂತ ಜಾಸ್ತಿನೂ ಲೆಕ್ಕ ಹಾಕಿ ನೀವು ಆ ಬಡವನಿಗೆ ಕೊಟ್ಟರೆ, ಇದು ನಿಮಗೆ ಉಪವಾಸ ಇರೋದರಿಂದ ನಿಮ್ಮ ಮೇಲೆ ಕರ್ತವ್ಯ ಇದೆ ಅದು ಪೂರ್ವಹಿಸ್ದಂಗೆ ಆಗಿಬಿಡುತ್ತೆ. ಯಾರು ಜಾಸ್ತಿ ಕೊಡಬೇಕು ಅಂತ ಅನಿಸುತ್ತೆ ಅವ್ರು ಕೊಡ್ಬೋದು. ಮತ್ತು ಬಟ್ ಕೊನೆಯಲ್ಲಿ ಏನಂದರೆ, ಯಾವುದೇ ರೀತಿಯಲ್ಲಿ ನಿಮಗೆ ಉಪವಾಸ ಮಾಡೋಕ್ಕೆ ಆಗುತ್ತೆ ಅಂದರೆ ಅದು ಎಲ್ಲಕ್ಕಿಂತ ಒಳ್ಳೆಯದು. ಎಷ್ಟು ಮಟ್ಟಿಗೆ ಆಗುತ್ತೆ ನೀವು ಪ್ರಯತ್ನ ಪಡಬೇಕು. ಅಕಸ್ಮಾತು ಯಾತ್ರೆಯಲ್ಲಿದ್ದರೆ ಅಥವಾ ತುಂಬ ಕಾಯಿಲೆ ಇದ್ದರೆ ಇದನ್ನು ಹೆಂಗೆ ನೀವು ಮ್ಯಾನೇಜ್ ಮಾಡಬೇಕು ಅಂತ ಇದರಲ್ಲಿ ಹೇಳಿದೆ. ಮತ್ತು ಯಾರಿಗೆ ಡಯಾಬಿಟಿಸ್ ಇದೆ ಅವರು ದಯವಿಟ್ಟು ನಿಮ್ಮ ಡಯಾಬಿಟಿಸ್, ಶುಗರ್ ಅಂದರೆ ಶುಗರ್ ಕಾಯಿಲೆ, ನಿಮ್ಮ ಶುಗರ್ ಲೆವೆಲನ್ನು ಚೆಕ್ ಮಾಡ್ಕೊಳ್ಳಿ. ಶುಗರ್ ಲೆವೆಲ್ ತುಂಬ ಮೇಲೆ ಕೆಳಗೆ ಹೋಗ್ತಾ ಇದ್ದರೆ ಅದನ್ನು ಡಾಕ್ಟರ್ ಹತ್ರ ವಿಸಿಟ್ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳಿ ಉಪವಾಸ ಶುರು ಮಾಡುವ ಮುಂಚೆ. ಮತ್ತು ಶುಗರ್ ಟ್ಯಾಬ್ಲೆಟು ಯಾವತ್ತು ಜಾಸ್ತಿ ಡೋಸು ಉಪವಾಸ ಶುರು ಮಾಡುವ ಮುಂಚೆ ತೊಗೊಳ್ಬೇಡಿ. ಉಪವಾಸ ಮುಗಿದ ಮೇಲೆ ಸಂಜೆ ನೀವು ಬೇಕಂದರೆ ಎಲ್ಲ ಉಪವಾಸ ಡಯಾಬಿಟಿಸ್ ಶುಗರ್ ಔಷಧಿ ತಗೊಂಡು ಮಾರನೇ ದಿವಸ ಉಪವಾಸ ಶುರುವಾಗುವ ಮುಂಚೆ ಎಲ್ಲ ಶುಗರನ್ನು ಕಂಟ್ರೋಲ್ ಮಾಡಬೇಕು. ಅದು ಬೆಳಿಗ್ಗೆ ಎಷ್ಟು ಆಗುತ್ತೆ ಅಷ್ಟು ಪ್ರಯತ್ನ ಮಾಡಿ ಅದನ್ನು ಎಷ್ಟು ಕಮ್ಮಿ ಮಾಡ್ಬೋದು ನಾರ್ಮಲ್ ಲೆವೆಲ್ಗೆ ತೊಗೊಂಡು ಬಂದು ನಿಲ್ಲಿಸಬೇಕು. ಮತ್ತು ಜಾಸ್ತಿ ಶುಗರ್ ಟ್ಯಾಬ್ಲೆಟು, ಇಂಜೆಕ್ಷನ್ನು, ಇನ್ಸುಲಿನ್ ಎಲ್ಲ ತೊಗೊಂಡ್ಬಿಟ್ರೆ ಮಧ್ಯಾಹ್ನ ಸಾಯಂಕಾಲ ಹೊತ್ತು ಶುಗರ್ ತುಂಬ ಲೋ ಆಗಿಬಿಟ್ಟು ನಿಮಗೆ ಜ್ಞಾನ ತಪ್ಬೋದು. ಅಂತಹ ಸ್ಥಿತಿಯಲ್ಲಿ ನೀವು ಉಪವಾಸ ಮುರಿದ್ಬಿಟ್ಟು ಏನಾದರೂ ತಿಳ್ಕೊಬೋದು ನಿಮ್ಮ ಪ್ರಾಣ ಉಳ್ಸೋಕ್ಕೆ. ಮತ್ತು BP ಕಾಯಿಲೆ ಇದ್ದವರು ಬೆಳಗಿನ ಟ್ಯಾಬ್ಲೆಟ್ ತೊಗೊಳ್ಬೋದು, ಉಪವಾಸ ಶುರುವಾಗುವ ಮುಂಚೆ. ಉಪವಾಸ ಮುಗಿದ ಮೇಲೆ BP ಟ್ಯಾಬ್ಲೆಟ್ ತೊಗೊಳ್ಬೋದು. ಮತ್ತು ಆಸ್ತಮಾ ಇಂಥ ಕಾಯಿಲೆ, ಬೇರೆ ಕಾಯಿಲೆ ಎಲ್ಲ ಉಪವಾಸ ಮುಂಚೆನೇ ಔಷಧಿನ ತೊಗೊಳ್ಬೇಡಿ. ಆಸ್ತಮಾಲಿ ಇನ್ಹೇಲರನ್ನು ತೊಗೊಳ್ಬೇಕು ಅಂತ ಕೆಲವರು ಹೇಳ್ತಾರೆ, ಬಟ್ ಅದಕ್ಕಿಂತ ಒಳ್ಳೆಯದು ನೀವು ಒಂದು ಡಾಕ್ಟರನ್ನು ವಿಸಿಟ್ ಮಾಡಿ ನಿಮ್ಮ ಆಸ್ತಮಾನ ಫುಲ್ಲು ಕಂಟ್ರೋಲ್ ಮಾಡಿಬಿಟ್ಟು ಆಮೇಲೆ ಉಪವಾಸ ಮಾಡೋದು ಒಳ್ಳೆಯದು. ಈ ಎಲ್ಲ ಬಗ್ಗೆ ನೀವು ತುಂಬ ಎಚ್ಚರಿಕೆಯಾಗಿರಬೇಕು. ಏನಾದರೂ ನಿಮಗೆ ಪರ್ಸನಲೈಸ್ಡ್ ಅಟೆನ್ಷನ್ ಬೇಕಾದರೆ ನೀವು ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್, ಬೆಂಗಳೂರು, ನೀವು ಗೂಗಲ್ ಮಾಡಿದ್ರೆ ನಿಮಗೆ ಅಡ್ರೆಸ್ ಸಿಗುತ್ತೆ. ಇಲ್ಲಿ ಬಂದು ನಿಮಗೆ ಏನು ತೊಂದರೆ ಇದೆ, ಏನು ನೀವು ಎಚ್ಚರಿಕೆ ಇಡಬೇಕು ಅದೆಲ್ಲ ತಿಳ್ಕೊಬೇಕಂದ್ರೆ ನೀವು ಬಂದು ಕನ್ಸಲ್ಟೇಷನ್ ಮಾಡ್ಬೋದು. ದಯವಿಟ್ಟು ಇದನ್ನು ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಜಜಾಕುಲ್ಲಾಹು ಖೈರ್. ಧನ್ಯವಾದಗಳು.